everyone, welcome back to my YouTube channel. This is your Aji Gowda T. Favorite place na food vlog ಮಾಡಕ್ಕೆ ಹೋಗ್ತಾ ಇದೀನಿ. Come let's go. Four and a half years ಇಂದ ತಿಂತಿದ್ದೀನಿ ಆ ಪ್ಲೇಸಲ್ಲಿ. ಲೆಟ್ಸ್ ಸಿ ನಿಮ್ಗೆ ಆ ಪ್ಲೇಸ್ ಇಷ್ಟ ಆಗುತ್ತೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ನಾನು ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಯಾವ ರೇಂಜ್ಗಿದೆ ಅಂತ. ನಾನಿಲ್ಲಿ 4 years ಇಂದ ತಿಂತಿದ್ದೀನಿ. ಒಂದು ಸಿಂಗಲ್ ಡೇ ಕೂಡ ಡಿಸಪಾಯಿಂಟ್ ಆಗಿಲ್ಲ. ನಮ್ಮ ಪಪ್ಪ ದಿ ಬೆಸ್ಟ್. ದೊಡ್ಡಬಳ್ಳಾಪುರ ಯಲಹಂಕಲ್ ಅವ್ರು ಪ್ರತಿಯೊಬ್ಬರು ಬರ್ತಾರೆ. ಎಲ್ಲರೂ ನ್ಯೂ ಬೆಲ್ ರೋಡು, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಬ್ಲಾಗ್ ಮಾಡ್ತಾರೆ. ಬಟ್ ಇಲ್ಲಿ ಬಂದು ಯಾರು ಮಾಡೋದಿಲ್ಲ. ದಿ ಬೆಸ್ಟ್ ಎಗ್ ರೈಸ್, ಗೋಬಿ, ವೆಜ್ಜರು ಡಿಸಪಾಯಿಂಟ್ ಆಗಿಲ್ಲ. ಅವ್ರಿಗೂ ಕೂಡ ನೂಡಲ್ಸ್ ಇದೆ, ವೆಜ್ ಫ್ರೈಡ್ ರೈಸ್ ಇದೆ. ಸ್ಟಾರ್ಟ್ ತಿಂದಿದ್ದು ಹೆಂಗಿದೆ ಅಂತ ಹೇಳು. ಏನು ಗೊತ್ತು ತಾನೆ ನೀವು ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗುತ್ತೆ. ಹೆಂಗಾಯ್ತು? ಗೈಸ್ ಎಲ್ಲರೂ ಎಗ್ ರೈಸ್ ತಿಂದ್ರೆ ಇಲ್ಲಿ ಬಡಪಾಯಿ ಪಾಪ ವೆಜ್ ರೈಸ್ ತಿನ್ಕೊಂಡು ಕೂತದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಿಂಗೈತ್ ಮಚ್ಚ? ವೆಜ್ಗೆ ಆಗಿರಲಿ ನಾನ್ ವೆಜ್ಗೆ ಆಗಿರಲಿ ನೋ ಡಿಸಪಾಯಿಂಟ್ಮೆಂಟ್. ಎಲ್ಲದಕ್ಕೂ ನ್ಯಾಯ ಮಾಡ್ಬೇಕಲ್ಲ ಮಚ್ಚ? ವರ್ತು ವರ್ಮ ಈ ಫುಡ್ ಬ್ಲಾಗ್ ಮಾಡಿರೋದು ನಾನು ಆ್ಯಕ್ಚುಲಿ ಫಿಟ್ನೆಸ್ ಚಾಲೆಂಜ್ನ ತೊಗೊಳೋಕ್ಕೆ 1 day ಬಿಫೋರು. ಸೊ ನಾನು ಯಾವುದೇ ಚೀಟ್ ಮೀಲ್ ಕೂಡ ಸಹ ಮಾಡಲಿಲ್ಲ. ಸೊ ಟೇಕ್ ಅ ನೋಟ್ ಆನ್ ಇಟ್. ಆ್ಯಂಡ್ ಇವ್ರದ್ದು ರಿವ್ಯೂ ನಾನು ಒಂದು ವರ್ಡಲ್ಲಿ ಹೇಳೋದಾದರೆ ಪರ್ ಡೇ ಅವರಿಗೆ ಗೋಬಿ 200 ಪ್ಲೇಟ್ ಸೆಲ್ ಆಗುತ್ತೆ. ನಾಟ್ ಓನ್ಲಿ
ಗೋಬಿ ಅಂತ, ದೇ ಸೆಲ್ ಗೋಬಿ, ಎಗ್ ರೈಸು, ಫ್ರೈಡ್ ರೈಸು ಮತ್ತು ನೂಡಲ್ಸ್ ಸೇಲ್ ಮಾಡ್ತಾರೆ. ಎವ್ರಿಥಿಂಗ್ 200 ಪ್ಲೇಟ್ಸ್ ಹೋಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡ್ ದ ಪೀಕ್ ಲೆವೆಲ್ ಆಫ್ ಇಟ್. ಆ ಟೇಸ್ಟ್ ನಾನು ಓಕೆ, ಒಂದು ದಿನ ಈಗ ಫುಡ್ ಇರುತ್ತೆ, ಇನ್ನೊಂದು ದಿನ ಬೇರೆ ಥರ ಟೇಸ್ಟ್ ಹೋಗುತ್ತೆ ಅಂದರೆ ಐ ಆಮ್ ಕಮಿಂಗ್ ಫ್ರಮ್ ಪಾಸ್ಟ್ 4.5 years. ನನಗೆ ಯಾವತ್ತೂ ಒಂದು ಸಿಂಗಲ್ ಡೇ ಕೂಡ ಟೇಸ್ಟ್ ವೇರಿ ಆಗಿಲ್ಲ, ಒಂದು ಸಿಂಗಲ್ ಡೇ ಕೂಡ ಟೇಸ್ಟ್ ಇಟ್ಸ್ ಆ್ಯಾವ್ರೇಜ್ ಅಂತ ಕೂಡ ಅನಿಸಿಲ್ಲ. ಇಟ್ಸ್ ಆನ್ ಪಾಯಿಂಟಲ್ಲಿ ಟೇಸ್ಟ್